ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣ ದೇವ ಕೃಪೆ ತೋರದ ಹಿನ್ನೆಲೆಯಲ್ಲಿ ಕಾವೇರಿ ಕೊಳ್ಳದ ಡ್ಯಾಂಗಳೆಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಒಂದು ಕಡೆ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗುವಂತಹ ಭೀತಿ ಎದುರಾಗಿದ್ರೆ, ಮತ್ತೊಂದು ಕಡೆ ರೈತರು ಕೃಷಿಗೆ ನೀರಿಲ್ಲದೆ ಇದೀಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರ ನಡುವೆ ಇದೀಗ ಏಷ್ಯಾ ಖಂಡದ ಮೊದಲ ಜಲ ವಿದ್ಯುತ್ ಸ್ಥಾವರ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನೆ ಸ್ಥಗಿತಗೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಮತ್ತೊಂದು ಆತಂಕ ಸೃಷ್ಟಿಯಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರ ಗಗನಚುಕ್ಕಿ ಏನಿದೆ ಆ ಒಂದು ಸ್ಥಳದಲ್ಲಿ ನಾವಿದ್ದೇವೆ. ಆದ್ರೆ ಇದೀಗ ಶಿವನ ಸಮುದ್ರದ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುವಂತದ್ದು. ಕಾರಣ ಅಂತಂದ್ರೆ ಕಾವೇರಿ ಏನು ನದಿ ಕೂಡ ಇದೀಗ ಸಂಪೂರ್ಣವಾಗಿ ಬರಿದಾಗ್ತಾ ಇರುವಂತದ್ದು. ಯಾಕೆಂದ್ರೆ KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಆ ಒಂದು ಈ ಸದ್ಯಕ್ಕೆ ಇರುವಂತಹ ನೀರನ್ನ ಕುಡಿಯುವ ನೀರಿಗಾಗಿ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. ಆ ನಿಟ್ಟಿನಲ್ಲಿ ನದಿಗೆ ನೀರೇ ಇಲ್ಲದ ಹಿನ್ನೆಲೆಯಲ್ಲಿ ಮೊದಲ ಏನು ಏಷ್ಯಾ ಖಂಡದ ಮೊದಲ ಜಲ ವಿದ್ಯುತ್ ಸ್ಥಾವರ ಶಿವನ ಸಮುದ್ರ ಮತ್ತು ಶಿಂಷೆ ಏನಿದೆ ಅದು ಸಂಪೂರ್ಣವಾಗಿ ಸ್ಥಗಿತವಾಗಿರುವಂತದ್ದು. ಅಂದ್ರೆ ವಾರ್ಷಿಕವಾಗಿ 518 ದಶಲಕ್ಷ ಯೂನಿಟ್ ಏನು ವಿದ್ಯುತ್ ಅದನ್ನ ಈ ಒಂದು ಜಲ ವಿದ್ಯುತ್ ಸ್ಥಾವರದಲ್ಲಿ ಉತ್ಪಾದನೆಯನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಕಳೆದ ಜೂನ್ 6ನೇ ತಾರೀಕಿನಿಂದ ಸಂಪೂರ್ಣವಾಗಿ ವಿದ್ಯುತ್ ಉತ್ಪಾದನಾ ಘಟಕ ಸಂಪೂರ್ಣವಾಗಿ ಸ್ತಬ್ಧವಾಗಿರುವಂತದ್ದು. ಕಾರಣ ಅಂದ್ರೆ ನೀರು ಬರದ ಹಿನ್ನೆಲೆಯಲ್ಲಿ, ಅಂದ್ರೆ ಪ್ರತಿನಿತ್ಯವೂ ಕೂಡ 1450 ಕ್ಯೂಸೆಸ್ ನೀರು ಏನಾದ್ರೂ ನದಿಯಲ್ಲಿ ಹರಿದ್ರೆ ಮಾತ್ರ ಆ ಒಂದು ನೀರನ್ನ ಬಳಸ್ಕೊಂಡು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು. ಆದ್ರೆ ಇದೀಗ ಏನು ಹೊರಗೊಂಡಿದೆ ನಿಟ್ಟಿನಲ್ಲಿ ಈ ಒಂದು ಜಲ ವಿದ್ಯುತ್ ಸ್ಥಾವರವು ಕೂಡ ತನ್ನ ಕಾರ್ಯವನ್ನ ನಿಲ್ಲಿಸಿರುವಂತದ್ದು. ಅಂದ್ರೆ ಕಳೆದ 6-7 ವರ್ಷಗಳಿಂದ ಇದೇ ಮೊದಲ ಬಾರಿಗೆ ಎಲ್ಲಾ ಯೂನಿಟ್ಗಳು ಕೂಡ ಬಂದ್ ಆಗಿರುವಂತದ್ದು. ಅಂದ್ರೆ ಸುಮಾರು 12 ಯೂನಿಟ್ ನಿಂದ ನಿತ್ಯ 10 ಲಕ್ಷ ಯೂನಿಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಲಾಗಿತ್ತು. ಆದ್ರೆ ಇದೀಗ ಒಂದೇ ಒಂದು ಯೂನಿಟ್ ವಿದ್ಯುತ್ ಉತ್ಪಾದನೆಯೂ ಕೂಡ ಆಗ್ತಾ ಇಲ್ಲ. ಕಾರಣ ಅಂದ್ರೆ ನೀರಿಲ್ಲ. ಅಂದ್ರೆ ಈಗ ಒಂದ್ ಕಡೆ ಸಂಕಷ್ಟಕ್ಕೆ ಜನರು ಸಿಲುಕಿರುವಂತದ್ದು. ಯಾಕೆಂದ್ರೆ ಕುಡಿಯೋ ನೀರಿಗೂ ಕೂಡ ಒಂದು ಹಾಹಾಕಾರ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದ, ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ರೈತರು ತಮ್ಮ ಕೃಷಿಗಳಿಗೆ ಬೆಳೆಗಳಿಗೆ ನೀರಿಲ್ಲದ ಕಾರಣ ಒಂದ್ ರೀತಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನೀರಿಗೆ ಒಂದು ರೀತಿ ಹಾಹಾಕಾರವನ್ನು ಕೂಡ ಪಡ್ತಾ ಇದ್ದಾರೆ. ಅದರ ನಡುವೆ ಇದೀಗ ವಿದ್ಯುತ್ಗೂ ಕೂಡ ಬಹಳಷ್ಟು ಹೊಡೆತ ಬಿದ್ದಿದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದ್ ರೀತಿ ಟೆನ್ಷನ್ ಶುರುವಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅಂದ್ರೆ ವಾರ್ಷಿಕವಾಗಿ 518 ದಶಲಕ್ಷ ಯೂನಿಟ್ ಅನ್ನ ಏನು ಉತ್ಪಾದನೆಯನ್ನ ಈ ಒಂದು ಜಲ ವಿದ್ಯುತ್ ಸ್ಥಾವರದಿಂದ ಮಾಡಲಾಗಿತ್ತು. ಇದೀಗ ಅದಕ್ಕೂ ಕೂಡ ಹೊಡೆತ ಬೀಳಿದೆ. ವಾರ್ಷಿಕವಾಗಿಯೂ ಕೂಡ ವಿದ್ಯುತ್ ಉತ್ಪಾದನೆ ಒಂದ್ ರೀತಿ ಕುಂಟುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಂದು ಕಡೆ ಪ್ರತಿನಿತ್ಯ ಏನು 10 ಲಕ್ಷ ಯೂನಿಟ್ ಅನ್ನ ಮಾಡ್ತಾ ಇದ್ರು, ಅದು ಕೂಡ ಇದೀಗ 1.5 ತಿಂಗಳಿನಿಂದ ಒಂದೇ ಒಂದು ಯೂನಿಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದು ಕಡೆ ಸರ್ಕಾರಕ್ಕೆ ದಿನೇ ದಿನೇ ಟೆನ್ಷನ್ ಶುರು ಆಗಿದೆ. ಯಾಕೆಂದ್ರೆ ಅದರಲ್ಲೂ ಕೂಡ ಇದು ಮಳೆಗಾಲ, ಮಳೆ ಏನು ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟ ಹಿನ್ನೆಲೆಯಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದಿನ ದಿನಗಳಲ್ಲಿ ಕುಡಿಯ ನೀರಿಗೆ ಅಷ್ಟೇ ಸಂಕಷ್ಟ ಅಲ್ಲ, ರೈತರ ಕೃಷಿಗೆ ಸಂಕಷ್ಟ ಅಷ್ಟೇ ಅಲ್ಲ, ವಿದ್ಯುತ್ಗೂ ಕೂಡ ಒಂದ್ ರೀತಿ ಪರಿತಪ್ಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುವಂತಹ ಒಂದು ಆತಂಕವೂ ಕೂಡ ಸದ್ಯಕ್ಕೆ ಎದುರಾಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿತ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮಂಡ್ಯ.